ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ಪರೀಕ್ಷೆ 2ರ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಮುಖ ವ್ಯತ್ಯಾಸಗಳನ್ನ ನೋಡ್ತಾ ಹೋಗೋಣ. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ರಮುಖ ವ್ಯತ್ಯಾಸಗಳು: ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ಏನ್ ಹೇಳ್ರಿ? ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ಅದ್ರಲ್ಲಿ ಮೊದಲನೇದು ಭೌತ ಬದಲಾವಣೆ, ಎರಡನೇದು ರಾಸಾಯನಿಕ ಬದಲಾವಣೆ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಉದಾಹರಣೆ ನೋಡ್ಕೊಬಿಟ್ರೆ ನೀವು ಯಾವ್ದಾದ್ರು ಒಂದು ಪೇಪರ್ ಅನ್ನ ಮುದ್ದೆ ಮಾಡೋದು, ಸರಿನಾ? ಅದು ಭೌತ ಬದಲಾವಣೆಗೆ ಉದಾಹರಣೆ. ಅದೇ ಒಂದು ಪೇಪರ್ ಅನ್ನ ನಾವು ಸುಡುವಂತದ್ದು, ಬೆಂಕಿಯಲ್ಲಿ ಹಾಕಿ ಸುಡ್ತೀವಲ್ಲ, ಆ ತರ ಸುಡುವಂತದ್ದು, ಅದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ. ಈಗ ಭೌತ ಬದಲಾವಣೆ ಅಂದ್ರೆ ಏನು, ರಾಸಾಯನಿಕ ಬದಲಾವಣೆ ಅಂದ್ರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಸರಿನಾ? ಇದರಲ್ಲಿ ದ್ರವ್ಯ ರಾಶಿ ಬದಲಾಗುವುದಿಲ್ಲ. ಯಾವ್ದ್ರಲ್ಲಿ? ಭೌತ ಬದಲಾವಣೆ. ಈಗ ನೋಡ್ರಿ, ಪೇಪರ್ ಅನ್ನ ಏನಾದ್ರೂ ನೀವು ಫೋಲ್ಡ್ ಮಾಡಿದ್ರಿ ಅಂದ್ರೆ ಅದು ವೇಟ್ ಏನಾದ್ರೂ ಹೆಚ್ಚಾಗುತ್ತಾ? ಆತರ ಏನಿಲ್ಲ, ದ್ರವ್ಯ ರಾಶಿ ಬದಲಾಗೋದಿಲ್ಲ. ಅದೇ ರೀತಿ ರಾಸಾಯನಿಕ ಬದಲಾವಣೆ ಏನಾಗ್ಬಿಡುತ್ತೆ, ಅದೇ ಪೇಪರ್ ಅನ್ನ ನಾವು ಸುಟ್ರೆ ಬೂದಿಯಾಗಿ ಕನ್ವರ್ಟ್ ಆಗುತ್ತೆ, ಹೌದಾ? ಆ ಬೂದಿ ಏನಾದ್ರು ವೇ ಮಾಡಿದ್ರೆ ಅದಕ್ಕೆ ಒಂದು ದ್ರವ್ಯ ರಾಶಿ ಬಂದಿರುತ್ತೆ, ಸರಿನಾ? ಚೇಂಜ್ ಆಗುತ್ತೆ. ನೆಕ್ಸ್ಟ್, ಇದರಲ್ಲಿ ಶಕ್ತಿಯ ಬದಲಾವಣೆ ಆಗುವುದಿಲ್ಲ. ಭೌತ ಬದಲಾವಣೆಯಲ್ಲಿ ಯಾವುದೇ ರೀತಿ ಶಕ್ತಿಯ ಬದಲಾವಣೆ ಆಗೋದಿಲ್ಲ. ಅದೇ ರೀತಿ ರಾಸಾಯನಿಕ ಬದಲಾವಣೆಯಲ್ಲಿ ಏನಾಗುತ್ತೆ, ಪರಮಾಣುವಿನ ನ್ಯೂಕ್ಲಿಯಸ್ ನಲ್ಲಿ ಬದಲಾವಣೆ ಆಗುವುದರಿಂದ ಶಕ್ತಿ ಬದಲಾವಣೆ ಆಗುತ್ತೆ. ಅಂದ್ರೆ ಒಂದು ಪೇಪರ್ ಫಾರ್ಮ್ ಅಲ್ಲಿ ಇರುವಂತದ್ದು ಏನಾಗ್ಬಿಡುತ್ತೆ, ಬೂದಿಯಾಗಿ ಕನ್ವರ್ಟ್ ಆಗೋದ್ರಿಂದ ಪರಮಾಣುವಿನ ನ್ಯೂಕ್ಲಿಯಸ್ ಅಲ್ಲಿ ಬದಲಾವಣೆ ಉಂಟಾಗುತ್ತೆ. ಆದ್ರಿಂದ ಅದರಲ್ಲಿ ಏನಾಗುತ್ತೆ, ಶಕ್ತಿ ಬದಲಾವಣೆ ಉಂಟಾಗುತ್ತೆ. ಸರಿನಾ? ಇನ್ನು ಮೂರನೇದು, ಇದು ತಾತ್ಕಾಲಿಕ ಬದಲಾವಣೆ. ಏನ್ ಹೇಳ್ರಿ? ತಾತ್ಕಾಲಿಕ ಬದಲಾವಣೆ. ಫಾರ್ ಎಕ್ಸಾಂಪಲ್, ತಾತ್ಕಾಲಿಕ ಅಂದ್ರೆ ಟೆಂಪ್ರರಿ ಅಂತ ಹೇಳಿ. ಅಂತಂದ್ರೆ ಈಗ ಪೇಪರ್ ಏನಾದ್ರು ಫೋಲ್ಡ್ ಮಾಡಿದ್ವಿ, ಮುದ್ದೆ ಮಾಡಿದ್ವಿ ಅಂದ್ರೆ ಅದನ್ನ ಮತ್ತೆ ನಾವ್ ಏನ್ ಮಾಡ್ಬೋದು, ಸರಿಯಾಗಿ ಅದರದೇ ಆಕಾರಕ್ಕೆ ನಾವು ತರಬಹುದು. ಆದ್ರೆ ಇಲ್ಲಿ ಬೂದಿ ಮಾಡಿದ್ದನ್ನ ಮತ್ತೆ ಪೇಪರ್ ಮಾಡ್ರಿ ಅಂತ ಅಂದ್ರೆ ಆಗುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಇದೇನು, ಇದು ಶಾಶ್ವತ ಬದಲಾವಣೆ ಅಂತ ಹೇಳಿ ಕರೀತಾರೆ. ಓಕೆನಾ? ಈಗ ಎರಡನೇ ವ್ಯತ್ಯಾಸ ನೋಡೋಣ ಬರ್ರಿ. ಎರಡನೇದು ಉತ್ಕರ್ಷಣ ಮತ್ತು ಅಪಕರ್ಷಣ ಅಂತ ಹೇಳಿ. ಉತ್ಕರ್ಷಣ ಅಂದ್ರೆ ಏನಪ್ಪಾ, ರಾಸಾಯನಿಕ ಕ್ರಿಯೆಯಲ್ಲಿ ಧಾತು ಒಂದು ಆಕ್ಸಿಜನ್ ಅನ್ನು ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಅದನ್ನೇನಂತ ಕರಿತೀವಿ, ಉತ್ಕರ್ಷಣ ಅಂತ ಹೇಳಿ ಕರಿತೀವಿ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ, ತಾಮ್ರ. ಆ ತಾಮ್ರಕ್ಕೆ ಏನಾಗ್ತಾ ಇದೆ, ಆಕ್ಸಿಜನ್ ಸೇರ್ಕೋತಾ ಇದೆ. ಅಂದ್ರೆ ಆಕ್ಸಿಜನ್ ನ ಈ ತಾಮ್ರ ಪಡ್ಕೋತಾ ಇದೆ. ಪಡ್ಕೊಂಡು ಏನ್ ಕೊಡ್ತಾ ಇದೆ, ತಾಮ್ರದ ಆಕ್ಸೈಡ್. ಈ ಆಕ್ಸಿಜನ್ ಈ ತಾಮ್ರದ ಜೊತೆ ಬಂದು ಸೇರ್ಕೊಂಡ್ಬಿಡ್ತಲ್ಲ, ತಾಮ್ರದ ಆಕ್ಸೈಡ್ ಸಿಕ್ತು ನಮಗೆ, ಹೌದಿಲ್ಲ? ಅದೇ ರೀತಿ ಅಪಕರ್ಷಣ ಅಂದ್ರೆ ಏನು ನೋಡ್ರಿ, ಇದರದ್ದು ಉಲ್ಟಾ. ಉತ್ಕರ್ಷಣೆ ಉಲ್ಟಾ. ಅದು ಏನು, ರಾಸಾಯನಿಕ ಕ್ರಿಯೆಯಲ್ಲಿ ಧಾತು ಒಂದು ಆಕ್ಸಿಜನ್ ಕಳೆದುಕೊಳ್ಳುವ ಅಥವಾ ಹೈಡ್ರೋಜನ್ ಪಡೆದುಕೊಳ್ಳುವ ಕ್ರಿಯೆ. ಸರಿನಾ? ಅಂದ್ರೆ ಏನು, ಇಲ್ಲಿ ನೋಡ್ರಿ, ತಾಮ್ರದ ಆಕ್ಸೈಡ್ ಇದೆಯಾ, ಆಕ್ಸಿಜನ್ ಅನ್ನು ಕಳೆದುಕೊಳ್ತದೆ. ಇಲ್ಲ, ಆಲ್ರೆಡಿ ಆಕ್ಸಿಜನ್ ಇದೆ ಅದ್ರ ಹತ್ರ. ಅದೇನಾಗ್ತಾ ಇದೆ, ಹೈಡ್ರೋಜನ್ ಜೊತೆ ವರ್ತನೆ ಮಾಡಿಬಿಟ್ಟು ಏನ್ ಕೊಡ್ತಾ ಇದೆ, ತಾಮ್ರ ಇಲ್ಲಿರುವಂತಹ ಆಕ್ಸಿಜನ್ ಇಲ್ಲಿ ಹೈಡ್ರೋಜನ್ ಜೊತೆ ವರ್ತನೆ ಮಾಡಿ ಇಲ್ಲಿ ಬಂದ ತಕ್ಷಣ ಏನಾಗೋಯ್ತು, ಆಕ್ಸಿಜನ್ ಅನ್ನೋದು ಹೋಗ್ಬಿಡ್ತು, ಬರೀ ತಾಮ್ರ ಅಷ್ಟೇ ಉಳಿತು. ಆ ಆಕ್ಸಿಜನ್ ಎಲ್ಲಿ ಹೋಗಿ ಸೇರ್ಕೋತು, ಈ ಹೈಡ್ರೋಜನ್ ಜೊತೆಗೆ ಹೋಗಿ ಸೇರ್ಕೋತು. ಅಂದ್ರೆ ಇಲ್ಲಿಂದ ಹೋಯ್ತು, ಹೌದಾ? ಇಲ್ಲಿ ಆಕ್ಸಿಜನ್ ಇರುವಂತದ್ದು ಇಲ್ಲಿ ಹೋದ ತಕ್ಷಣ ಹೋಗ್ಬಿಡ್ತಲ್ಲ, ಅಂದ್ರೆ ಆಕ್ಸಿಜನ್ ನ ಕಳೆದುಕೊಳ್ಳುತ್ತು ಹೇಳಾಯ್ತು. ಅದು ಕಳ್ಕೊಂಡ್ಕೂಳೆ ಅದನ್ನ, ಅಂತಹ ಕ್ರಿಯೆಯನ್ನ ಏನಂತ ಕರಿತೀವಿ, ಅಪಕರ್ಷಣೆ ಅಂತ ಹೇಳಿ ಕರಿತೀವಿ. ಮತ್ತೊಂದು ಏನ್ ಗೊತ್ತಾ ನಿಮಗೆ, ಈ ವ್ಯತ್ಯಾಸಗಳನ್ನ ಕಲಿಯೋದ್ರಿಂದ ಉಂಟಾಗುವಂತ ಯೂಸ್ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಉತ್ಕರ್ಷಣ ಅಪಕರ್ಷಣ ವ್ಯತ್ಯಾಸಗಳನ್ನ ಓದ್ಕೊಂಡ್ರಿ ಅಂತ ಇಟ್ಕೊಳ್ರಿ. ಅದೇ ನಿಮಗೆ 1 ಮಾರ್ಕ್ಸ್ಗೆ ಉತ್ಕರ್ಷಣೆ ಅಂದರೇನು ಅಂತ ಕೇಳಿದ್ರಿ. ಈಗ ಇಲ್ಲಿ ಓದ್ಕೊಂಡಿದ್ರಲ್ಲ, ರಾಸಾಯನಿಕ ಕ್ರಿಯೆಯಲ್ಲಿ ಧಾತು ಒಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಂಡರೆ ಅಂತಹ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಎನ್ನುವರು ಅಂತ ಹೇಳಿ ಬರೆದ್ರೆ ನಿಮ್ಗೆ ಏನಾಯ್ತು, 1 ಮಾರ್ಕ್ಸ್ ಸಿಗುತ್ತೆ. ಅದ್ರ ಜೊತೆ ಉದಾಹರಣೆನೂ ಇಲ್ಲಿ ಕೊಟ್ಟಿದ್ದೀನಲ್ವಾ, ಈ ಉದಾಹರಣೆಯನ್ನ ಬರೆದ್ರೆ ಸಾಕು, 1 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತಲ್ವಾ ನಿಮ್ಗೆ. ಅದಕ್ಕೆ ಹೇಳ್ತಾ ಇರೋದು, ವ್ಯತ್ಯಾಸಗಳನ್ನ ಫಸ್ಟ್ ಓದ್ಕೊಂಡ್ಬಿಡ್ರಿ, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. 1 ಮಾರ್ಕ್ಸ್ ಕ್ವಶನ್ ಇಲ್ಲೇ ಬೇಕಾದ್ರೆ ಆನ್ಸರ್ ಮಾಡಬಹುದು ನೀವು. ಓಕೆನಾ? ಸರಿ, ಈಗ ಮೂರನೇ ವ್ಯತ್ಯಾಸವನ್ನ ನೋಡೋಣ ಬರ್ರಿ. ಮೂರನೇದು ನೋಡ್ರಿ, ನಶಿಸುವಿಕೆ ಮತ್ತು ಕಮಟುವಿಕೆ ಅಂತ ಹೇಳಿ. ಏನಿದು ನಶಿಸುವಿಕೆ ಅಂತಂದ್ರೆ, ಇದು ಲೋಹ ತನ್ನ ಸುತ್ತಲೂ ತೇವಾಂಶ ಆಮ್ಲದೊಂದಿಗೆ ವರ್ತಿಸಿ ತನ್ನ ಹೊಳಪನ್ನು ಕಳೆದುಕೊಳ್ಳುವ ಪ್ರಕ್ರಿಯೆ. ಅಂತಂದ್ರೆ ಒಂದ್ ಎಕ್ಸಾಂಪಲ್ ನೋಡ್ಕೊಳ್ರಿ, ನಿಮ್ಗ ಮನೆಯಲ್ಲಿ ಗೇಟ್ ಇರುತ್ತಲ್ವಾ, ಆ ಗೇಟಿಗೆ ಚಂದ ಮಾಡಿ ಪೇಂಟ್ ಹೊಡೆದಿರ್ತೀರಾ ಅಂತ ತಿಳ್ಕೊಳ್ಳಿ. 1-2 ವರ್ಷ ಆದ್ಮೇಲೆ ಆ ಪೇಂಟ್ ಏನಾಗುತ್ತೆ, ತನ್ನಂತಾನೆ ಹೋಗಿ ಆ ಗೇಟ್ ಅನ್ನೋದು ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ತುಕ್ಕು ಹಿಡಿಯೋದು ಅಂತ ಹೇಳ್ತಾರಲ್ಲ, ಆ ತುಕ್ಕಿ ಹಿಡಿಯೋದಕ್ಕೆ ಏನಂತ ಕರಿತೀವಿ, ನಶಿಸುವಿಕೆ ಅಂತ ಹೇಳಿ ಕರಿತೀವಿ. ತುಕ್ಕಿ ಹಿಡಿಯೋದಷ್ಟೇ ಅಲ್ಲ, ಬೇರೆ ಪ್ರೊಸೆಸ್ ಆಗ್ಬಹುದು, ಆದ್ರೆ ಕಾಮನ್ ಆಗಿ ನಮಗ್ ಗೊತ್ತಿದೆ, ಅದಕ್ಕೋಸ್ಕರ ತುಕ್ಕಿ ಹಿಡಿಯೋಕೆ ಅಂತ ಹೇಳಿದೆ ನಾನು. ಅಲ್ಲಿ ತುಕ್ಕಿಡ್ದು ಗೇಟ್ ಏನಾಗುತ್ತೆ, ತನಗೆ ಕಿತ್ತು ಬರ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಹೌದಿಲ್ಲ? ಅಂತಹ ಆವಾಗ ಏನಾಗುತ್ತೆ ಅಲ್ಲಿ ಅಂತ ಕೇಳಿದ್ರೆ, ಆ ಗೇಟು ನಾವೇನದನ್ನ ಒಳಗಡೆ ತಗೊಂಡೋಗಿರ್ತೀವ ನೈಟ್ ಎಲ್ಲವಾ, ಇಲ್ಲ ಅಲ್ವಾ? ಅದೇ ಬೆಳಗ್ಗೆ ಏನಾಗುತ್ತೆ, ಬೆಳಗ್ಗೆ ಟೈಮ್ ಅಲ್ಲಿ ನಮ್ಮ ತೇವಾಂಶ, ನಮ್ಮ ಗಾಳಿಯಲ್ಲಿ ಏನಾಗುತ್ತೆ, ತೇವಾಂಶ ಇರುತ್ತೆ, ಕೆಲವೊಂದಿಷ್ಟು ಆಮ್ಲಗಳು ಅದ್ರ ಜೊತೆ ವರ್ತನೆ ಮಾಡಿ ಏನ್ ಮಾಡುತ್ತೆ, ಆ ಗೇಟ್ ಇರುತ್ತಲ್ಲ
ಅದರ ಹೊಳಪನ್ನ ಏನ್ ಮಾಡ್ತದೆ, ಕಳ್ಕೊಂಡ್ಬಿಡುತ್ತೆ. ಆ ತರ ಹೋಗೋದನ್ನ ಏನಂತ ಕರಿತೀವಿ, ನಶಿಸುವಿಕೆ ಅಂತ ಹೇಳಿ ಕರಿತೀವಿ. ಓಕೆನಾ. ಲೋಹ ತನ್ನ ಸುತ್ತಲೂ ತೇವಾಂಶ ಆಮ್ಲದೊಂದಿಗೆ ವರ್ತಿಸಿ ತನ್ನ ಹೊಳಪನ್ನು ಕಳೆದುಕೊಳ್ಳುವಂತಹ ಕ್ರಿಯೆ, ಇದನ್ನ ನಾವೇನಂತ ಕರಿತೀವಿ, ನಶಿಸುವಿಕೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನೋಡಿ, ಬೆಳ್ಳಿಯ ಮೇಲಿನ ಕಪ್ಪು ಲೇಪನ. ಫಾರ್ ಎಕ್ಸಾಂಪಲ್, ನೀವು ಗೆಜ್ಜೆ, ಹುಡುಗಿರಾದ್ರೆ ಗೆಜ್ಜೆ ಎಲ್ಲ ಹಾಕೊಂಡಿರ್ತೀರಾ, ಹೌದಿಲ್ಲ? ಆ ಗೆಜ್ಜೆ ಸ್ವಲ್ಪ ದಿನ ಆದ ತಕ್ಷಣ ಏನಾಗ್ಬಿಡುತ್ತೆ, ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಯಾಕೆ ಹೇಳ್ರಿ? ಅದು ಹೊರಗಿನ ತೇವಾಂಶದ ಜೊತೆ ವರ್ತನೆ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಆ ಬೆಳ್ಳಿಯ ಮೇಲೆ ಒಂದು ಎಕ್ಸ್ಟ್ರಾ ಲೇಯರ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಅದೇನಾಗತ್ತೆ, ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ತಾಮ್ರದ ಮೇಲಿನ ಹಸಿರು ಲೇಪನ, ಇದನ್ನು ಸಹಿತ ನೋಡಿರಬಹುದು ನೀವು. ಹೌದಾ? ಮನೇಲಿ ತಾಮ್ರದ ಪಾತ್ರೆ ಇದ್ರೆ ಕೆಲವೊಂದು ದಿನ ಅದನ್ನ ಯೂಸ್ ಮಾಡಿ ಇಟ್ರೆ ಏನಾಗುತ್ತೆ, ಮೇಲ್ಗಡೆ ಹಸಿರಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಓಕೆನಾ. ಅದೇ ರೀತಿ ಕಮಟುವಿಕೆ ಅಂದ್ರೆ ಏನು ಅಂತ ನೋಡ್ರಿ. ಕೊಬ್ಬು, ಎಣ್ಣೆಯಂತಹ ಪದಾರ್ಥಗಳು ಗಾಳಿಯಲ್ಲಿ ತೆರೆದಿಟ್ಟಾಗ ಅವು ತಮ್ಮ ವಾಸನೆ, ರುಚಿಯನ್ನು ಕಳೆದುಕೊಳ್ಳುವ ಪ್ರಕ್ರಿಯೆ. ಅಂತಂದ್ರೆ ಫಾರ್ ಎಕ್ಸಾಂಪಲ್, ನಿಮ್ ಮನೆಯಲ್ಲಿ ಸಾಂಬಾರ್ ಮಾಡ್ಬಿಟ್ಟು ಒಂದು ಅರ್ಧ ಕಾಯಿ ಉಳ್ದಿರುತ್ತಲ್ಲ, ಅದನ್ನ ಹಾಗೆ ಇಟ್ಟಿಟ್ರೆ ಏನಾಗುತ್ತೆ, ಸೊ ಒಂದ್ ದಿನ ಸರಿ ಇರುತ್ತೆ, 2 ದಿನ ಸರಿ ಇರುತ್ತೆ. ಅದೇ 3ನೇ ದಿನಕ್ಕೆ ಏನಾಗ್ಬಿಡುತ್ತೆ, ಒಂಥರ ಕೆಟ್ಟು ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಲ್ವಾ ಅದ್ರಲ್ಲಿ? ಅಂತಹ ಪ್ರೊಸೆಸ್ ಅನ್ನ ಏನಂತ ಕರಿತೀವಿ, ಕಮಟುವಿಕೆ ಅಂತ ಹೇಳಿ ಕರಿತೀವಿ. ಓಕೆನಾ. ಅಂತಂದ್ರೆ ಫಾರ್ ಎಕ್ಸಾಂಪಲ್, ಈಗಂತೂ ಹಲಸಿನಕಾಯಿ ಚಿಪ್ಸ್ ಮಾಡೋದು ಜಾಸ್ತಿ ಎಲ್ಲರ ಮನೇಲೂ, ಹೌದಿಲ್ಲ? ಆ ಚಿಪ್ಸ್ ಅನ್ನ ಮಾಡಿ ಏನ್ ಹೇಳ್ತಾರೆ ದೊಡ್ಡವರು, ಗಾಳಿ ಇಲ್ದೇ ಇರೋದು, ಅಂದ್ರೆ ಡಬ್ಬದಲ್ಲಿ ತುಂಬಾ ಚೆನ್ನಾಗಿ ಭದ್ರವಾಗಿ ಮುಚ್ಚಿಡು, ಗಾಳಿ ಹೊಕ್ಕಬಾರ್ದು ಅದ್ರಲ್ಲಿ ಅಂತಾರೆ. ಯಾಕೆ? ಗಾಳಿ ಹೊಕ್ಕದ್ರೆ ಏನಾಗತ್ತಪ್ಪ ಅದ್ರಲ್ಲಿ, ಗಾಳಿ ಹೊಕ್ಕದ್ವಿ ಅಂತಂದ್ರೆ ಏನಾಯ್ತು, ಅದರ ವಾಸನೆ ಚೇಂಜ್ ಆಗುತ್ತೆ. ಬೇಕಾದ್ರೆ ನೀವು ಒಂದ್ ಕೆಲಸ ಮಾಡ್ರಿ, ಎಲ್ಲಾ ಚಿಪ್ಸ್ ಹೊರಗೆ ತೆಗೆದ್ರಿ ಅಂತ ಹೇಳಿದ್ರೆ ಒಂದು 4 ಚಿಪ್ಸ್ ಅನ್ನ ಹೊರಗಡೆ ತೆಗ್ದಿಡಿ. ಅದು ಗಾಳಿ ಜೊತೆ ವರ್ತನೆ ಮಾಡಿದಾಗ ಅದನ್ನ ಪೂರ್ತಿ ಸೇವಿಸಬೇಡಿ, ಒಂದ್ ಸ್ವಲ್ಪ ಅದನ್ನ ತಿಂದು ನೋಡ್ರಿ. ಆವಾಗ ಏನಾಗುತ್ತೆ, ಅದ್ರ ವಾಸನೆ ಚೇಂಜ್ ಆಗಿರುತ್ತೆ, ಮತ್ತೆ ಅದ್ರ ರುಚಿ ಅಂತೂ ಪರ್ಫೆಕ್ಟ್ ಆಗಿ ಚೇಂಜ್ ಆಗೇ ಇರುತ್ತೆ. ಓಕೆನಾ. ಈ ತರ ಚೇಂಜ್ ಆಗುವಂತದ್ದನ್ನ ಏನಂತ ಕರಿತೀವಿ, ಕಮಟುವಿಕೆ ಅಂತ ಹೇಳಿ ಕರಿತೀವಿ. ಓಕೆನಾ. ಉದಾಹರಣೆಗೆ ಕೊಬ್ಬು ಮತ್ತು ಎಣ್ಣೆ ಹೊಂದಿರುವ ಆಹಾರ ಪದಾರ್ಥಗಳು ಅಂತಂದ್ರೆ, ನಾ ಹೇಳ್ದೆ ಅಲ್ವಾ ಈಗ ಚಿಪ್ಸ್ ಅಂತ ಹೇಳಿ, ಅದೇನಾಗುತ್ತೆ, ಗಾಳಿಯಲ್ಲಿ ತೆರೆದಿಟ್ಟಾಗ ಅದ್ರ ವಾಸನೆನೂ ಚೇಂಜ್ ಆಗುತ್ತೆ, ಮತ್ತೆ ಏನಾಗುತ್ತೆ, ಅದ್ರ ರುಚಿ ಅಂತೂ ಚೇಂಜ್ ಆಗೇ ಆಗುತ್ತೆ. ಓಕೆನಾ. ಇನ್ನು ನಶಿಸುವಿಕೆ ಉದಾಹರಣೆ ಹೇಗೆ ಅದನ್ನ ತಡೆಗಟ್ಟಬಹುದು ನಾವು ಅಂತ ಹೇಳಿ, ಬಣ್ಣ ಬಳಿಯುವುದರಿಂದ ಇದನ್ನು ತಡೆಗಟ್ಟಬಹುದು. ಏನ್ ಮಾಡಬಹುದು, ಬಣ್ಣ ಬಳಿಯುವುದರಿಂದ ಇದನ್ನು ತಡೆಗಟ್ಟಬಹುದು. ಇನ್ನು ಸುಮಾರಷ್ಟಿದೆ. ಫಾರ್ ಎಕ್ಸಾಂಪಲ್, ಕ್ರೋಮಿಯಂನ ಲೇಪನ ಮಾಡಬಹುದು, ಅಥವಾ ಸತುವಿನ ಲೇಪನ ಮಾಡಬಹುದು, ಅಥವಾ ಗ್ರೀಸ್ ಅನ್ನ ಅಪ್ಲೈ ಮಾಡಬಹುದು, ಹಚ್ಚಬಹುದು. ಅದರಿಂದೆಲ್ಲ ನಶಿಸುವಿಕೆಯನ್ನ ನಾವು ತಡೆಗಟ್ಟಬಹುದು. ಅದೇ ಕಮಟುವಿಕೆ ಹೇಗ್ ಮಾಡಬಹುದು, ನೈಟ್ರೋಜನ್ ಅನಿಲ ಹಾಯಿಸಿ ತಡೆಗಟ್ಟಬಹುದು. ಅಂತಂದ್ರೆ ನೀವು ಏನ್ ಮಾಡಿದೀರಾ, ಚಿಪ್ಸ್ ಪ್ಯಾಕೆಟ್ ಅನ್ನ ನೋಡಿದೀರಾ ಅಂಗಡಿಯಲ್ಲಿ ಸಿಗುವಂತದ್ದು. ಆ ಚಿಪ್ಸ್ ಪ್ಯಾಕೆಟ್ ಏನಾಗುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ಅಂದ್ರೆ ಚಿಪ್ಸ್ ಒಳಗಡೆ ಒಂದ್ 4 ಇದ್ರು ಅದ್ರಲ್ಲಿ ಏನಾಗುತ್ತೆ, ಗಾಳಿ ತುಂಬ್ದಂಗೆ ಇರುತ್ತೆ. ಅಂದ್ರೆ ಅದ್ರ ಒಳಗಡೆ ಏನಿರುತ್ತೆ, ನೈಟ್ರೋಜನ್ ಅನಿಲವನ್ನ ತುಂಬಿಸಿಟ್ಟಿರ್ತಾರೆ. ಯಾಕೆ ಹೇಳ್ರಿ, ಆ ಒಳಗಿರುವಂತಹ ಚಿಪ್ಸ್ ಗಾಳಿಯ ಸಂಪರ್ಕಕ್ಕೆ ಬಂದು ಅದ್ರ ವಾಸನೆ ಮತ್ತೆ ರುಚಿ ಚೇಂಜ್ ಆಗ್ಬಾರ್ದು ಅಂತ ಹೇಳಿ ಆ ತರ ಮಾಡಿರ್ತಾರೆ. ಓಕೆನಾ. ಇದು ನೈಟ್ರೋಜನ್ ಅನಿಲವನ್ನ ಹಾಯಿಸೋದ್ರಿಂದ ಏನ್ ಮಾಡಬಹುದು, ಕಮಟುವಿಕೆಯನ್ನ ನಾವು ತಡೆಗಟ್ಟಬಹುದು. ಸರಿನಾ. ಬನ್ನಿ 4ನೇ ವ್ಯತ್ಯಾಸವನ್ನ ನೋಡೋಣ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಈಗ ಆಲ್ರೆಡಿ ನಮಗೆ ಬೇಸಿಕ್ ಆಗಿ ಗೊತ್ತಿರುವಂತದ್ದು, ಹೌದಾ? ಆಮ್ಲಗಳು ಏನು, ಇವು ಹುಳಿ ರುಚಿಯನ್ನು ಹೊಂದಿರ್ತದೆ. ಯಾವ್ಯಾವ್ದು ಹುಳಿ ರುಚಿ ಹೊಂದಿರ್ತದೆಯೋ ಅದನ್ನ ಆಮ್ಲಗಳು ಅಂತ ಕರಿತೇವೆ. ಅದೇ ಪ್ರತ್ಯಾಮ್ಲಗಳಾದ್ರೆ ಕಹಿ ರುಚಿಯನ್ನು ಹೊಂದಿರುತ್ತವೆ. ಸರಿನಾ. ಇನ್ನು ಉದಾಹರಣೆ ಹೇಳ್ಬೇಕು ಅಂದ್ರೆ, ಇನ್ನು ನಮ್ಮ ಅಡಿಗೆ ರೂಮಲ್ಲೇ ಹುಳಿ ರುಚಿ ಅಂತ ಬಂದ ತಕ್ಷಣ ಅಡಿಗೆ ಮನೆಗೆ ಹೋಗ್ತೀವಿ, ಹೌದಿಲ್ಲ? ಒಂದೇದ್ ಯಾವ್ದು, ನಿಂಬೆ ಹಣ್ಣು, ಹುಣಸೆ ಹಣ್ಣು, ಟೊಮೆಟೊ, ಈ ತರದ್ದು ಯಾವ್ಯಾವ್ದು ಹುಳಿ ರುಚಿಯನ್ನು ಹೊಂದಿರ್ತವೆ ಅದ್ರಲ್ಲೆಲ್ಲ ಏನಿರುತ್ತೆ, ಆಮ್ಲಗಳೇ ಇರ್ತವೆ. ಇನ್ನು ಅದೇ ಕಹಿ ರುಚಿ ಅಂತಂದ್ರೆ ಕರಿಬೇವು ಅದೆಲ್ಲ ಅಲ್ಲ, ಮತ್ತೆ ಯಾವ್ದು ಹೇಳ್ರಿ, ಅಡಿಗೆ ಸೋಡಾ, ಅದು. ಓಕೆನಾ, ಪ್ರತ್ಯಾಮ್ಲಗಳಲ್ಲಿ ಬರ್ತದೆ. ಇನ್ನು ನೆಕ್ಸ್ಟ್, ಇದರ pH ಬೆಲೆ 7ಕ್ಕಿಂತ ಕಡಿಮೆ, ಮತ್ತೆ ಪ್ರತ್ಯಾಮ್ಲದ್ದು pH ಬೆಲೆ 7ಕ್ಕಿಂತ ಹೆಚ್ಚು. ಏನಪ್ಪಾ ಇದು pH ಬೆಲೆ ಅಂತಂದ್ರೆ, ಬನ್ನಿ ನೋಡೋಣ. ಇಲ್ಲಿ ನೋಡ್ರಿ, ನಿಮ್ ಬುಕ್ ಅಲ್ಲಿ ಈ ತರದ್ ಒಂದು ಪೇಜ್ ಅನ್ನ ಕೊಟ್ಟಿರಬಹುದು. ಸರಿನಾ. ಇದೇನು, pH ಮೌಲ್ಯವನ್ನ ತೋರಿಸುವಂತ ಒಂದು ಪೇಜ್. ಓಕೆನಾ. ಇದ್ರಲ್ಲಿ ನೋಡ್ಕೊಳ್ರಿ, ಇಲ್ಲಿ 0ರಿಂದ 14 ತನಕ ಒಂದು ಲೈನ್ ಅನ್ನ ಕೊಟ್ಟಿರ್ತಾರೆ, ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ 7 ಇದೆಯಲ್ಲ, ಇದು 7 ತಟಸ್ಥ ಅಂತೇಳಿ ಅರ್ಥ. 7 ಅಂದ್ರೆ ಏನು, ತಟಸ್ಥ. ಈ 7ಗಿಂತ ಕೆಳಗೆ ಹೋದ್ರೆ ಎಲ್ಲಾ ಏನು, ಆಮ್ಲಗಳು. ಇಲ್ಲಿ ನೋಡ್ರಿ, ನಿಂಬೆ ರಸ, ಜಠರ ರಸ ಅಂತೇಳೆಲ್ಲ ಕೊಟ್ಟಿದ್ದಲ್ಲ, ಅಂದ್ರೆ ಇದೆಲ್ಲ ಆಮ್ಲಗಳು. 7ನ್ನ ಬಿಟ್ಟು 6, 5, 4, 3 ಇದೆಲ್ಲ ಏನು, ಆಮ್ಲಗಳು. ಕೆಂಪು ಬಣ್ಣದಲ್ಲಿ ತೋರಿಸಿದಾರಲ್ಲ, ಅದೆಲ್ಲ ಆಮ್ಲಗಳು. ಅದೇ ನೀವು 8, 9 ಇದೆಲ್ಲ ಬ್ಲೂ ಕಲರ್ ಅಲ್ಲಿ ತೋರಿಸಿದಾರಲ್ಲ, ಇದೆಲ್ಲ ಏನು, ಪ್ರತ್ಯಾಮ್ಲಗಳು ಅಂತ ಹೇಳಿ ಅರ್ಥ. ಸರಿನಾ. 7 ಇತ್ತು ಅಂದ್ರೆ ಅದು ಆಮ್ಲನೂ ಅಲ್ಲ, ಪ್ರತ್ಯಾಮ್ಲನು ಅದೇನು, ತಟಸ್ಥ ಅಂತ ಹೇಳ. ಸರಿನಾ. ಈಗ ಆಮ್ಲಗಳು ಅಂದ್ರೆ ಏನ ಹೇಳಿದಾರೆ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದೀನಿ, pH ಬೆಲೆ 7ಕ್ಕಿಂತ ಕಡಿಮೆ ಹೇಳಿದ್ನಲ್ವಾ. 6, 5, 4, 3 ಅದೆಲ್ಲ ಬಂದ್ರೆ ಏನು, ಆಮ್ಲಗಳು ಅಂತ ಹೇಳಿ. ಅದೇ 8, 9, 10 ಅದೆಲ್ಲ ಬಂದ್ರೆ ಏನು, pH ಬೆಲೆ 7ಕ್ಕಿಂತ ಹೆಚ್ಚು, ಅದೇನು, ಪ್ರತ್ಯಾಮ್ಲಗಳು. ಇನ್ನು ನೆಕ್ಸ್ಟ್, ಆಮ್ಲಗಳು ಇದೆ ಅಂತ ಹೇಳಿ ಹೇಗೆ ಕಂಡುಹಿಡಬಹುದು, ಎಲ್ಲಾ ಇದನ್ನ ರುಚಿ ನೋಡಿ ಕಂಡುಹಿಡಿಯಕ್ಕಾಗಲ್ಲ.
ಕೆಲವೊಂದನ್ನ ಏನ್ ಮಾಡ್ಬೇಕು, ಲಿಟ್ಮಸ್ ಕಾಗದದಿಂದ ಕಂಡುಹಿಡಿಬೇಕು. ಹೇಗೆ ಗೊತ್ತಾಗುತ್ತೆ ಅದು ಆಮ್ಲಗಳು ಪ್ರತ್ಯಾಮ್ಲಗಳು ಅಂತ ಹೇಳಿ? ನೀಲಿ ಲಿಟ್ಮಸ್ ಅನ್ನ ಏನಾದ್ರೂ ಕೆಂಪು ಬಣ್ಣಕ್ಕೆ ತಿರುಗಿಸಿದ್ರೆ ಅದನ್ನ ಏನಂತ ಕರಿತೀವಿ, ಆಮ್ಲಗಳು ಅಂತ ಹೇಳಿ ಕರಿತೀವಿ. ಅದೇ ಏನಾದ್ರೂ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸಿದ್ರೆ ಅದನ್ನ ಏನಂತ ಕರಿತೀವಿ, ಪ್ರತ್ಯಾಮ್ಲಗಳು ಅಂತ ಹೇಳಿ ಕರಿತೀವಿ. ಓಕೆನಾ? ಹಾ, ಮತ್ತೆ ಇದರಲ್ಲಿ ಆಮ್ಲಗಳು ಅಂತ ಅಂದ ತಕ್ಷಣ H+ ಸಾಂದ್ರತೆ ಹೆಚ್ಚಿರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ HCl, ಇದರಲ್ಲಿ H+ ಇದೆಯಾ? ಹಾ, ಈ ತರ ಇದ್ರೆ H ಅನ್ನುವಂಥದ್ದು ಬಂದ್ರೆ, H+ ಅನ್ನುವಂಥದ್ದು ಬಂದ್ರೆ ಅದು ಆಮ್ಲ ಅಂತ ಹೇಳಿ. ಇನ್ನು ಪ್ರತ್ಯಾಮ್ಲ ಅಂದ್ರೆ ಯಾವ ಸಾಂದ್ರತೆ ಇರ್ತದೆ, OH-. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ NaOH, ನೋಡ್ರಿ OH ಇದೆಯಾ? OH ಇತ್ತು ಅಂದ್ರೆ ಅದೇನೇನಂತ ಕರಿತೀವಿ, ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ. H+ ಸಾಂದ್ರತೆ ಇದ್ರೆ ಅದೇನು, ಆಮ್ಲ. OH- ಸಾಂದ್ರತೆ ಇದ್ರೆ ಅದೇನದು, ಪ್ರತ್ಯಾಮ್ಲ. ಸರಿನಾ? ಇದಿಷ್ಟು ನೋಡ್ಕೊಳ್ರಿ, ಈಸಿ ಇದೆ. ಈ pH ವ್ಯಾಲ್ಯೂವನ್ನ ನೋಡೋದನ್ನ ಕಲ್ತ್ಕೊಳ್ರಿ. ಓಕೆನಾ? ಬನ್ನಿ ನೆಕ್ಸ್ಟ್ ವ್ಯತ್ಯಾಸವನ್ನ ನೋಡೋಣ. ಲೋಹಗಳು ಮತ್ತೆ ಅಲೋಹಗಳು ಅಂತ ಹೇಳಿ. ಓಕೆನಾ? ಒಂದೇದು, ಸಾಮಾನ್ಯವಾಗಿ ಇದು ಹೊಳೆಯುತ್ತವೆ. ಲೋಹಗಳೇನಾಗ್ತವೆ, ಸಾಮಾನ್ಯವಾಗಿ ಹೊಳಿತವೆ. ಉದಾಹರಣೆಗೆ ಚಿನ್ನ, ಬಂಗಾರ, ಬೆಳ್ಳಿ ಅದೆಲ್ಲ ನೋಡಿದ್ರಲ್ಲ, ಅದೇನಾಗುತ್ತೆ, ಹೊಳೆಯುತ್ತೆ. ಹೌದಿಲ್ಲ? ಅದೇ ಅಲೋಹಗಳು ಏನಾಗುದಿಲ್ಲ, ಹೊಳೆಯೋದಿಲ್ಲ. ಇದರಲ್ಲೂ ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ. ಕೆಲವೊಂದು ಹೊಳಿತವೆ, ಕೆಲವೊಂದಲ್ಲ, ಒಂದೇ ಒಂದು ಹೊಳೆಯುತ್ತೆ. ಓಕೆನಾ? ನೆಕ್ಸ್ಟ್, ಲೋಹಗಳು ಘನ ರೂಪದಲ್ಲಿ ಇರ್ತವೆ. ಎಲ್ಲಾ ಲೋಹಗಳು ಏನಾಗುತ್ತೆ, ಘನ ರೂಪದಲ್ಲಿ ಇರುತ್ತೆ. ಆದ್ರೆ ಎಕ್ಸೆಪ್ಷನ್ಸ್ ಯಾವುದು, ಪಾದರಸ, ಅದು ಮಾತ್ರ ಯಾವ್ದು ರೂಪದಲ್ಲಿ, ದ್ರವ ರೂಪದಲ್ಲಿ ಇರುತ್ತೆ. ದ್ರವ ರೂಪದಲ್ಲಿರುವ ಲೋಹ ಯಾವ್ದು ಅಂತ ಕೇಳಿದ್ರೆ ಏನ್ ಬರೀತೀರಿ, ಪಾದರಸ ಅಂತ ಹೇಳಿ ಬರೀತೀರಿ. ನೆಕ್ಸ್ಟ್, ಅಲೋಹ ಯಾವ್ಯಾವ ರೂಪದಲ್ಲಿ ಇರ್ತದೆ, ಘನ ಮತ್ತೆ ಅನಿಲ ರೂಪದಲ್ಲಿ ಇರ್ತದೆ. ಓಕೆನಾ? ಏನು ಮತ್ತೊಂದೇನು ಅಂತ ಕೇಳಿದ್ರೆ, ಉಷ್ಣ ಮತ್ತು ವಿದ್ಯುತ್ತನ ಉತ್ತಮ ವಾಹಕಗಳು. ಲೋಹಗಳು ಏನಾಗ್ತವೆ, ಉಷ್ಣ ಮತ್ತೆ ವಿದ್ಯುತ್ತನ್ನ ತನ್ನ ಮೂಲಕ ಹರಿಯ ಬಿಡ್ತವೆ. ಓಕೆನಾ? ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಉಷ್ಣ ಏನಾಗ್ತದೆ ಮತ್ತೆ ವಿದ್ಯುತ್ ಏನಾಗ್ತದೆ, ಪಾಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಅಲೋಹಗಳು ಏನ್ ಮಾಡ್ತವೆ, ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕಗಳು. ಅಂದ್ರೆ ತನ್ನ ಮೂಲಕ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಉಷ್ಣ ಮತ್ತೆ ವಿದ್ಯುತ್ತನ್ನ ಪಾಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ನೆಕ್ಸ್ಟ್, 4ನೇದು ನೋಡ್ರಿ, ಇವು ತನ್ಯತೆ ಮತ್ತು ಕುಟ್ಯತೆ ಹಾಗೂ ಶಾಬ್ದನ ಗುಣವನ್ನು ಹೊಂದಿದೆ. ತನ್ಯತೆ ಅಂದ್ರೇನು, ತಂತಿಯನ್ನಾಗಿ ಪರಿವರ್ತಿಸುವಂತಹ ಗುಣವನ್ನ ತನ್ಯತೆ ಅಂತ ಹೇಳಿ ಕರಿತೀವಿ. ಇನ್ನು ಕುಟ್ಯತೆ ಅಂದ್ರೇನು, ಕುಟ್ಯತೆ ಅಂದ್ರೆ ಕುಟ್ಟಿ ಅದನ್ನ ಏನ್ ಮಾಡಬಹುದು, ಒಂದು ಹಾಳೆಯನ್ನಾಗಿ ಪರಿವರ್ತನೆ ಮಾಡಬಹುದು. ಅದನ್ನ ಕುಟ್ಯತೆ ಅಂತ ಹೇಳಿ ಕರಿತೀವಿ. ಇನ್ನು ಶಾಬ್ದನ ಗುಣ ಅಂದ್ರೇನು, ಶಾಬ್ದನ ಅಂದ್ರೆ ಶಬ್ದ ಮಾಡುವಂತಹ ಗುಣ ಅಷ್ಟೇ, ಅದನ್ನ ಶಾಬ್ದನ ಗುಣ. ಅದು ಮೂರನ್ನು ಏನಿದೆ, ಹೊಂದಿದೆ. ಫಾರ್ ಎಕ್ಸಾಂಪಲ್, ತನ್ಯತೆ ಅಂತಂದ್ರೆ ನಾವು ಚಿನ್ನವನ್ನ ಏನ್ ಮಾಡಬಹುದು, ತಂತಿಯನ್ನಾಗಿ ಪರಿವರ್ತನೆ ಮಾಡಬಹುದು. ಓಕೆನಾ? ಕುಟ್ಯತೆ ಅಂದ್ರೆ ಚಿನ್ನವನ್ನ ನಾವೇನ್ ಮಾಡಬಹುದು, ಕುಟ್ಟಿ ಹಾಳೆಯನ್ನಾಗೂ ಸಹಿತ ಪರಿವರ್ತನೆ ಮಾಡಬಹುದು. ಇನ್ ಮತ್ತೊಂದು ಏನಂದ್ರೆ ಅದು ಶಾಬ್ದನ ಗುಣವನ್ನು ಹೊಂದಿದೆ. ಆದ್ರೆ ಅಲೋಹಗಳು ಏನಾಗುತ್ತೆ, ತನ್ಯತೆ ಗುಣವನ್ನು ಹೊಂದಿಲ್ಲ, ಕುಟ್ಯತೆ ಗುಣವನ್ನು ಹೊಂದಿಲ್ಲ, ಶಾಬ್ದನ ಗುಣವನ್ನು ಸಹಿತ ಹೊಂದಿಲ್ಲ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಗ್ರಾಫೈಟ್ ಅಂತಂದ್ರೆ ಆ ಪೆನ್ಸಿಲ್ ಇರುತ್ತಲ್ಲ, ಸೀಸಾ, ಆ ಸೀಸದೊಳಗೆ ಬ್ಲಾಕ್ ಕಲರ್ ಇರುತ್ತಲ್ಲ, ನೀವು ಬರೆಯುವಂತದ್ದು, ಅದನ್ನ ಒಂದ್ಸಲ ಕುಟ್ ನೋಡ್ರಿ, ಅದು ಪುಡಿ ಆಗ್ಬಿಡಲ್ವಾ, ತಂತಿಯನ್ನಾಗಿ ಏನಾದ್ರೂ ಬದಲಾವಣೆ ಆಗುತ್ತಾ, ಅದು ಇಲ್ಲ ಅಲ್ವಾ? ಅದೇ ಕುಟ್ಟು ನೋಡ್ರಿ ಒಂದ್ಸಲ, ಅದನ್ನ ಒಂದ್ಸಲ ಇದ್ ಮಾಡಿ ನೋಡ್ರಿ, ಹಾಳೆಯನ್ನಾಗಿ ಏನಾದ್ರೂ ಪರಿವರ್ತನೆ ಮಾಡ್ಬೋದು, ಅದನ್ನ ಇಲ್ಲ ಅಲ್ವಾ? ಇನ್ನು ಶಾಬ್ದನ ಗುಣವನ್ನು ಸಹಿತ ಅದು ಹೊಂದಿಲ್ಲ. ನೆಕ್ಸ್ಟ್, ಲೋಹಗಳು ಇವು ಅಯಾನಿಕ್ ಬಂಧವನ್ನು ಉಂಟು ಮಾಡುತ್ತವೆ. ಏನ್ ಮಾಡ್ತವೆ, ಅಯಾನಿಕ್ ಬಂಧವನ್ನು ಉಂಟು ಮಾಡ್ತಾ ಇರ್ತವೆ. ನೆಕ್ಸ್ಟ್, ಅಲೋಹಗಳು ಸಹವೆಲೆನ್ಸಿ ಬಂಧವನ್ನ ಉಂಟು ಮಾಡ್ತವೆ. ಓಕೆನಾ? ಇಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಆಗುವಂತದ್ದು ಸಹವೆಲೆನ್ಸಿ ಬಂಧವನ್ನ ಇದು ಉಂಟು ಮಾಡ್ತದೆ. ಓಕೆನಾ? ಸರಿ, ನೆಕ್ಸ್ಟ್ ಯಾವುದು ಅಂತ ನೋಡೋಣ ಬರ್ರಿ. ನೆಕ್ಸ್ಟ್ 6ನೇದು, ಪರ್ಯಾಪ್ತ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಸಂಯುಕ್ತಗಳು. ಇನ್ನು ಪರ್ಯಾಪ್ತ ಸಂಯುಕ್ತಗಳಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಮಾತ್ರ ಹೊಂದಿರುತ್ತದೆ. ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುತ್ತದೆ. ಫಾರ್ ಎಕ್ಸಾಂಪಲ್, ಕಾರ್ಬನ್ ಇದೆಯಾ, ಇಲ್ಲೊಂದು ಕಾರ್ಬನ್ ಇದೆಯಾ, ಈ ಎರಡೂ ಕಾರ್ಬನ್ಗಳ ನಡುವೆ ಒಂದೇ ಒಂದು ಏಕಬಂಧವನ್ನ ಹೊಂದಿರುತ್ತದೆ. ಆದ್ರೆ ಇದೇನಾಗುತ್ತೆ, ಕಾರ್ಬನ್ ನಡುವೆ 2 ಬಂಧನು ಹೊಂದಿರಬಹುದು ಅಥವಾ 3 ಬಂಧನು ಹೊಂದಿರಬಹುದು. ಓಕೆನಾ? ಈ ತರ. ಮತ್ತೊಂದೇನು, ಇದು ಕಡಿಮೆ ಕ್ರಿಯಾಶೀಲ ಅಲ್ಲ, ಇದೇನಾಗುತ್ತೆ, ಹೆಚ್ಚು ಕ್ರಿಯಾಶೀಲ. ಸರಿನಾ? ಇವು ನೀಲಿ ಜ್ವಾಲೆ ಕೊಡುತ್ತದೆ. ಈಗ ಏನಾದ್ರೂ ಇದನ್ನ ಪರ್ಯಾಪ್ತ ಸಂಯುಕ್ತಗಳನ್ನ ಬೆಂಕಿಯಲ್ಲಿ ಹಿಡಿದಾಗ ನೀಲಿ ಜ್ವಾಲೆಯಿಂದ ಉರಿಯುತ್ತದೆ. ಆದ್ರೆ ಇದೇನಾಗುತ್ತೆ, ಕಪ್ಪಾದ ಹೊಗೆ ಕೊಟ್ಕೊಂಡು ಉರಿಯುತ್ತದೆ, ಕಪ್ಪಾದ ಹೊಗೆ ಬರ್ತದೆ. ನೆಕ್ಸ್ಟ್, ಇದರ ಕೊಬ್ಬುಗಳು ಆರೋಗ್ಯಕ್ಕೆ ಹಾನಿಕರ. ಪರ್ಯಾಪ್ತ ಸಂಯುಕ್ತಗಳ ಕೊಬ್ಬುಗಳು ಏನಾಗ್ತವೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಅದನ್ನ ನಾವು ಏನ್ ಮಾಡಬಾರ್ದು, ಕನ್ಸ್ಯೂಮ್ ಮಾಡಬಾರ್ದು, ತಗೋಬಾರ್ದು. ಆದ್ರೆ ಅಪರ್ಯಾಪ್ತ ಸಂಯುಕ್ತಗಳ ಕೊಬ್ಬುಗಳು ಏನಾಗ್ತವೆ, ಆರೋಗ್ಯಕ್ಕೆ ಉತ್ತಮ. ಐಚ್ಛಿಕ ಕ್ರಿಯೆಗಳು ಮತ್ತು ಅನೈಚ್ಛಿಕ ಕ್ರಿಯೆಗಳು. ಏನಪ್ಪಾ ಇದು ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳು? ಐಚ್ಛಿಕ ಅಂತಂದ್ರೆ ನಮ್ಮ ಇಷ್ಟದ ಪ್ರಕಾರ ನಡೆಯುವಂತ. ಫಾರ್ ಎಕ್ಸಾಂಪಲ್, ಯಾರು ಒಬ್ರು ನಿಮ್ಗೆ ಎದ್ ನಿಲ್ಲಿ ಅಂತಂದ್ರೆ ಎದ್ ನಿಲ್ತೀರಾ, ಹೌದಿಲ್ಲ? ಕುತ್ಕೊಳ್ಳಿ ಅಂತಂದ್ರೆ ಕುತ್ಕೋತೀರಾ ಅಂದ್ರೆ ನಮ್ಮ ಇಚ್ಛೆಯ ಪ್ರಕಾರ ನಡೀತಾ ಇದಾವೆ ಆ ಕ್ರಿಯೆಗಳೆಲ್ಲ. ಹಾಗೆ ನಮ್ಮ ಇಚ್ಛೆಯ ಪ್ರಕಾರ ನಡೆದ್ರೆ ಅದನ್ನ ಏನಂತ ಕರಿತೀವಿ, ಐಚ್ಛಿಕ ಕ್ರಿಯೆಗಳು ಅಂತ ಹೇಳಿ ಕರಿತೀವಿ. ಅದೇ ಅನೈಚ್ಛಿಕ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನಿಮ್ ಹೃದಯಕ್ಕೆ ಹೇಳ್ರಿ, 1-2 ನಿಮಿಷ ಬಡಿಬೇಡ ನೀನ್ ಇವತ್ತು ಅಂತ ಹೇಳಿ ಹೇಳ್ರಿ, ಅದ್ ಕೇಳುತ್ತಾ ನಿಮ್ ಮಾತ್ನ? ಇಲ್ಲ ಅಲ್ವಾ?
ಹಾ, ಈ ತರ ನಮ್ಮ ಮಾತನ್ನ ಕೇಳದೇ ಇರುವಂತಹ ಕ್ರಿಯೆಗಳನ್ನ ಏನಂತ ಕರಿತೀವಿ? ಅನೈಚ್ಛಿಕ ಕ್ರಿಯೆಗಳು ಅಂತ ಹೇಳಿ ಕರಿತೀವಿ. ಓಕೆನಾ? ಬನ್ನಿ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಒಂದೇದ್ ನೋಡ್ರಿ ಏನಂತ ಹೇಳಿ, ನಮ್ಮ ಇಚ್ಛೆಯ ಪ್ರಕಾರ ನಡೆಯುವ ಕ್ರಿಯೆಗಳು. ಹೇಳ್ದೆ ಅಲ್ವಾ? ಎದ್ ನಿಲ್ಲು ಅಂದ್ರೆ ಎದ್ ನಿಲ್ತೀವಿ, ಕುತ್ಕೋ ಅಂದ್ರೆ ಕುತ್ಕೋತೀವಿ, ಮಲ್ಕೋ ಅಂದ್ರೆ ಮಲ್ಕೋತೀವಿ. ಈ ತರ ನಮ್ಮ ಇಚ್ಛೆಯ ಪ್ರಕಾರ ನಡೆಯುವಂತವು. ಇದೇ ನಮ್ಮ ಇಚ್ಛೆಯ ಪ್ರಕಾರ ನಡೆದೇ ಇರುವಂತಹ ಕ್ರಿಯೆಗಳು. ಅದ್ಯಾವುದು? ಉಸಿರಾಟದ ಕ್ರಿಯೆ ಆಗಿರಬಹುದು, ಅಥವಾ ದೇಹದಲ್ಲಿ ರಕ್ತ ಪರಿಚಲನೆ ಕ್ರಿಯೆ ಆಗ್ತದಲ್ಲ ಅದಾಗಿರಬಹುದು. ರಕ್ತಕ್ಕೆ ಹೋಗ್ಬೇಡ, ನೀನ್ ನಿಲ್ಲು, ಒಂದ್ಸಲ ಸ್ಟಾಪ್ ಆಗು ಅಂತಂದ್ರೆ ಆಗತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ಈ ಕ್ರಿಯೆಯು ನಮ್ಮ ನಿಯಂತ್ರಣಕ್ಕೆ ಒಳಪಡುತ್ತವೆ, ನಮ್ಮದೇ ನಿಯಂತ್ರಣಕ್ಕೆ ಒಳಪಡುತ್ತವೆ. ಹೌದಲ್ಲ? ನೆಕ್ಸ್ಟ್, ಈ ಕ್ರಿಯೆಯು ನಮ್ಮ ನಿಯಂತ್ರಣಕ್ಕೆ ಒಳಪಡುವುದಿಲ್ಲ. ಹೌದಾ? ನೆಕ್ಸ್ಟ್, ಇದನ್ನು ಮುಮ್ಮೆದುಳು ನಿಯಂತ್ರಿಸುತ್ತದೆ. ಐಚ್ಛಿಕ ಕ್ರಿಯೆಗಳನ್ನ ಯಾವ ಮೆದುಳು ನಿಯಂತ್ರಿಸುತ್ತದೆ? ಮುಮ್ಮೆದುಳು. ಅನೈಚ್ಛಿಕ ಕ್ರಿಯೆಗಳು ಹಿಮ್ಮೆದುಳಿನ ಮೆಡುಲ್ಲ ನಿಯಂತ್ರಿಸುತ್ತದೆ. ಓಕೆನಾ? ಇನ್ನು ಉದಾಹರಣೆ, ಓಡುವುದು, ಬಾಗುವುದು ಯಾವ್ದಾದ್ರು ನೀವು ಬರಿಬಹುದು. ಇದರಲ್ಲಿ ನಿಮ್ಗೆ ಗೊತ್ತಾಗತ್ತಲ್ವಾ? ಅನೈಚ್ಛಿಕ ಕ್ರಿಯೆಗಳು ಉಸಿರಾಟ ಕ್ರಿಯೆ ಆಗಿರ್ಬೋದು, ಜೀರ್ಣ ಕ್ರಿಯೆ ಆಗಿರ್ಬೋದು, ಆ ತರ. ಸರಿನಾ? ಇನ್ನು ನೆಕ್ಸ್ಟ್ ನೋಡೋಣ ಬರೀ ನೆಕ್ಸ್ಟ್ ವ್ಯತ್ಯಾಸನ. ಸ್ವಕೀಯ ಪರಾಗಸ್ಪರ್ಶ, ಮತ್ತೊಂದು ಯಾವುದು? ಪರಕೀಯ ಪರಾಗಸ್ಪರ್ಶ ಅಂತ ಹೇಳಿ 8ನೇ ವ್ಯತ್ಯಾಸ ಇದು. ಅದೇ ಹೂವಿನ ಕೇಸರದ ಪರಾಗವು ಅದೇ ಹೂವಿನ ಶಲಾಗಾಗ್ರಕ್ಕೆ ವರ್ಗಾವಣೆ ಆಗುತ್ತದೆ. ಸ್ವಕೀಯ ಅಂದ್ರೆ ಸ್ವ ಅಂತಂದ್ರೆ ಸ್ವಂತ, ಅಂದ್ರೆ ಒಂದೇ ಹೂವಿನಲ್ಲಿ ಪರಾಗರೇಣು ಇರ್ತದೆ, ಶಲಾಕಾಗ್ರನೂ ಇರುತ್ತೆ. ಒಂದೇ ಹೂವಿನಲ್ಲಿ ಇರೋದ್ರಿಂದ ಪರಾಗರೇಣುವು ಶಲಾಕಾಗ್ರಕ್ಕೆ ಏನಾದ್ರೂ ವರ್ಗಾವಣೆ ಆದ್ರೆ ಅದನ್ನ ಏನಂತ ಕರಿತೀವಿ? ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳಿ ಕರಿತೀವಿ. ಆದ್ರೆ ಪರಕೀಯ ಅಂತಂದ್ರೇನು? ಒಂದು ಹೂವಿನ ಪರಾಗವು ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದ್ರೆ ಅದನ್ನ ಏನಂತ ಕರಿತೀವಿ? ಪರಕೀಯ. ಪರಕೀಯ ಅಂದ್ರೆ ಬೇರೆ ಬೇರೆದು ಅಂತ ಹೇಳಿ ಅಲ್ಲ, ಇಲ್ಲಿ 2 ಹೂಗಳು ಬೇಕಾಗುತ್ತೆ. ಆದ್ರೆ ಇಲ್ಲೇನಾಗುತ್ತೆ? ಒಂದೇ ಹೂವಿನ ಪರಾಗರೇಣು ಅದೇ ಹೂವಿನ ಶಲಾಕಾಗ್ರಕ್ಕೆ ಹೋಗುತ್ತೆ. ಆದ್ರೆ ಇಲ್ಲೇನು? ಒಂದು ಹೂವಿನ ಪರಾಗರೇಣು ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಹೋಗುತ್ತೆ. ಸರಿನಾ? ಇನ್ನು ಇದ್ರಲ್ಲಿ ನೋಡ್ರಿ, ಒಂದೇ ಹೂವು ಆಗಿರೋದ್ರಿಂದ ಕಡಿಮೆ ಭಿನ್ನತೆ ಕಂಡು ಬರುತ್ತೆ. ನೋಡ್ಲಿಕ್ಕೆ ಸೇಮ್ ಆಗಿರ್ಬೋದು ಒಂದ್ ಸ್ವಲ್ಪ. ಆದ್ರೆ ಪರಕೀಯ ಅಂತಂದ್ರೆ ಬೇರೆ ಬೇರೆ ಹೂವಿಂದ ಆಗಿರೋದಲ್ವಾ? ಅಂದ್ರೆ ಆ ಹೂವಿಂದು ಬರ್ಬೇಕು, ಈ ಹೂವಿಂದು ಬರ್ಬೇಕಲ್ವಾ ಗುಣಲಕ್ಷಣಗಳು. ಅದಕ್ಕೆ ಏನಾಗುತ್ತೆ? ಹೆಚ್ಚು ಭಿನ್ನತೆಗಳು ಕಂಡು ಬರುತ್ತೆ. ಇನ್ನಿಲ್ಲ ಏನಾಗುತ್ತೆ? ಮಾಧ್ಯಮದ ಅವಶ್ಯಕತೆ ಇಲ್ಲ. ಸ್ವಕೀಯ ಅಂದ್ರೆ ಒಂದೇ ಹೂವಿನಲ್ಲಿ ನಡೀತಾ ಇರೋದ್ರಿಂದ ಯಾವುದೋ ಮತ್ತೊಂದು ಮಾಧ್ಯಮದ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಇಲ್ಲ ಏನಾಗುತ್ತೆ? ಒಂದು ಹೂವಿಂದ ಮತ್ತೊಂದು ಹೂವಿಗೆ ಹೋಗ್ಬೇಕಾಗತ್ತಲ್ವಾ? ಅದಕ್ಕೋಸ್ಕರ ಏನಾಗುತ್ತೆ? ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಈ ತರ ಬೇರೆ ಬೇರೆ ಮಾಧ್ಯಮದ ಅವಶ್ಯಕತೆ ಇರುತ್ತೆ. ಓಕೆನಾ? ಉದಾಹರಣೆ ನೋಡೋದಾದ್ರೆ ಬಟಾಣಿ ಅಥವಾ ಗೋಧಿ ಈ ತರ ಸ್ವಕೀಯ ಪರಾಗಸ್ಪರ್ಶವನ್ನ ನಡೆಸ್ತವೆ. ಇನ್ನು ಪರಕೀಯ ಪರಾಗಸ್ಪರ್ಶಕ್ಕೆ ಯಾವುದು? ದಾಸವಾಳದ ಹೂವು, ಇದು ಉದಾಹರಣೆ. ಸರಿನಾ? ಇನ್ನು ಬರ್ರಿ ನೆಕ್ಸ್ಟ್ ಮತ್ತೊಂದು ಯಾವ್ದು ಇದೆ ಅಂತ ಹೇಳಿ ನೋಡೋಣ. ದರ್ಪಣಗಳು ಮತ್ತು ಮಸೂರಗಳು. 9ನೇದು ಯಾವುದು? ದರ್ಪಣಗಳು ಮತ್ತು ಮಸೂರಗಳು ಅಂತ ಹೇಳಿ. ಓಕೆ, ಸರಿ. ದರ್ಪಣಗಳು ಅಂದ್ರೇನು ನಿಮ್ಗೆ ಗೊತ್ತಿದೆ ಅಲ್ವಾ? ದರ್ಪಣ ಅಂದ್ರೆ ಕನ್ನಡಿ. ಒಂದು ಕಡೆ ಏನಾಗುತ್ತೆ? ನಯವಾದ ಮೇಲ್ಮೈ ಇರುತ್ತೆ, ಮತ್ತೊಂದು ಕಡೆ ಏನ್ ಮಾಡಿರ್ತಾರೆ? ಅದನ್ನ ಲೇಪನ ಮಾಡಿರ್ತಾರೆ. ಯಾವ್ದಾದ್ರು ಲೇಪನ ಮಾಡಿರಬಹುದು. ಅಂದ್ರೆ ಒಂದೇ ಕಡೆ ಮೇಲ್ಮೈ ಏನಾಗುತ್ತೆ? ನಯವಾಗಿರ್ತದೆ, ನೋಡ್ಬಹುದು ನಾವು ಅದನ್ನ. ಆದ್ರೆ ಮಸೂರ ಏನಾಗುತ್ತೆ? ಚಸ್ಮಾ ನೆನ್ಪಿದ್ಯಾ ನಿಮ್ಗೆ? ಕನ್ನಡಕವನ್ನ ಹಾಕಿರ್ತೀರಲ್ವಾ? ಆ ಕನ್ನಡಕ ಎರಡೂ ಕಡೆ, ಒಂದ್ ಕಡೆ ಲೇಪನ ಮಾಡಿರ್ತಾರೆ, ಮತ್ತೊಂದ್ ಕಡೆ ಹಾಗೆ ಇರುತ್ತಾ? ಇಲ್ಲ, ಎರಡೂ ಕಡೆ ನಾರ್ಮಲ್ ಆಗಿರುತ್ತೆ, ಅಂದ್ರೆ ನೋಡ್ಬಹುದು. ಹೌದಿಲ್ಲ? ನಾವು ಎರಡೂ ಕಡೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದೇ ಇಲ್ಲಿ ನೋಡ್ರಿ, ದರ್ಪಣಗಳೇನಾಗಿರ್ತವೆ? ಅಪಾರದರ್ಶಕ ವಸ್ತು. ದರ್ಪಣಗಳೇನು? ಅಪಾರದರ್ಶಕ ಅಂದ್ರೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ನೋಡ್ಲಿಕ್ಕೆ ಆಗಲ್ಲ, ಬರೀ ನೋಡಿದ ತಕ್ಷಣ ನಮ್ಮದೇ ಪ್ರತಿಬಿಂಬ ಕಾಣಿಸುತ್ತೆ. ಇನ್ನು ಮಸೂರಗಳೇನಾಗುತ್ತೆ? ಪಾರದರ್ಶಕ ವಸ್ತು. ಪಾರದರ್ಶಕ ಅಂದ್ರೇನು? ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಇಲ್ಲಿ ಸ್ಪೆಕ್ಟ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಈ ಕಡೆ ನೋಡಿದ್ದು ಈ ಕಡೆ ಭಾಗದಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲ, ಇದು ಈ ತರ ಕಾಣಿಸಿದ್ರೆ ಅದನ್ನ ಏನಂತ ಕರಿತೀವಿ? ಪಾರದರ್ಶಕ ವಸ್ತು ಅಂತ ಹೇಳಿ ಕರಿತೀವಿ. ಸರಿನಾ? ಇಲ್ಲಿ ನೋಡ್ರಿ, ಒಂದೇ ಒಂದು ನಯವಾದ ಪ್ರತಿಫಲಿಸುವ ಮೇಲ್ಮೈ ಹೊಂದಿದೆ. ಹೇಳಿದೆ ಅಲ್ವಾ? ಒಂದೇ ಒಂದು ಮೇಲ್ಮೈ ಪ್ರತಿಫಲಿಸ್ತಾ ಇರ್ತಾರೆ, ಮತ್ತೊಂದು ಮೇಲ್ಮೈಗೆ ಏನ್ ಮಾಡಿರ್ತಾರೆ? ಲೇಪನವನ್ನ ಮಾಡಿರ್ತಾರೆ. ನೆಕ್ಸ್ಟ್, ಕನಿಷ್ಠ ಒಂದಾದರೂ ಪ್ರತಿಫಲಿಸುವ ಮೇಲ್ಮೈಯನ್ನು ಹೊಂದಿದೆ. ಓಕೆನಾ? ಕನಿಷ್ಠ ಒಂದಾದರೂ ಪ್ರತಿಫಲಿಸುವ ಮೇಲ್ಮೈ. ಇದಕ್ಕೆ 2 ಪ್ರತಿಫಲಿಸುವ ಮೇಲ್ಮೈನೇ ಆಗಿರುತ್ತೆ, ಅದ್ರಲ್ಲಿ ಕನಿಷ್ಠ ಒಂದಾದ್ರೂ ಆಗಿರುತ್ತೆ. ಓಕೆನಾ? ಮತ್ತೊಂದು ಬಿಂಬ ಪಾರ್ಶ್ವ ಪಲ್ಲಟವಾಗಿರುತ್ತೆ. ಅಂತಂದ್ರೆ ಈ ಕನ್ನಡಿ ಮುಂದಿಟ್ಕೊಳ್ಳಿ, ನಾವು ಬಲಗೈ ಎತ್ತಿದ್ರೆ ಎಡಗೈ ಎತ್ತದಂಗೆ, ಎಡಗೈ ಎತ್ತಿದ್ರೆ ಬಲಗೈ ಎತ್ತದಂಗೆ ಕಾಣಿಸುತ್ತಲ್ಲ, ಕಾಣಿಸೋದನ್ನ ನಾವು ಪಾರ್ಶ್ವ ಪಲ್ಲಟ ಅಂತ ಹೇಳಿ ಕರಿತೀವಿ. ಅದೇ ಮಸೂರಗಳಲ್ಲಿ ಏನಾಗುತ್ತೆ? ಬಿಂಬ ಪಾರ್ಶ್ವ ಪಲ್ಲಟ ಆಗೋದಿಲ್ಲ. ಈಗ ಜಸ್ಟ್ ಸ್ಪೆಕ್ಟಲ್ ಕಾಣಿಸ್ದೆ ಅಲ್ವಾ ನಿಮ್ಗೆ? ಈಗ ಪಾರ್ಶ್ವ ಪಲ್ಲಟ ಇದ್ದಿದ್ದೇನಾದ್ರು ಉಲ್ಟಾ ಕಾಣಿಸ್ತಾ? ಇಲ್ಲ ಅಲ್ವಾ? ನೇರವಾಗಿ ಹೇಗಿತ್ತು ಹಾಗೆ ಕಾಣಿಸ್ತಾ ಇಲ್ವಾ? ಇದನ್ನ ಏನಂತ ಕರೀತೇವೆ? ಪಾರ್ಶ್ವ ಪಲ್ಲಟ ಆಗುವುದಿಲ್ಲ. ಮಸೂರಗಳಲ್ಲಿ ಆ ರೀತಿ ಯಾವುದೇ ರೀತಿ ಆಗೋದಿಲ್ಲ. ಓಕೆನಾ? ಇನ್ನು ದರ್ಪಣದ ಸೂತ್ರ ನೋಡ್ರಿ, 1/f = 1/b + 1/u. ಓಕೆನಾ? ಸೇಮ್ ಮಸೂರದ ಸೂತ್ರ, ಆದ್ರೆ ಚಿಹ್ನೆ ಏನಾಗುತ್ತೆ? ಮಧ್ಯದ್ದು ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್, ಇಲ್ಲಿ ಎಲ್ಲೆಲ್ಲಿ ಬಳಸ್ತಾರೆ ಅಂತ ಹೇಳಿ
ದರ್ಪಣವನ್ನ ವಾಹನದ ಹಿನ್ನೋಟಕ್ಕೆ ಬಳಸುತ್ತಾರೆ. ಇದನ್ನ ಮಸೂರಗಳನ್ನ ಕ್ಯಾಮ್ರಾ, ಟೆಲಿಸ್ಕೋಪ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ಕೊನೆಯ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಯಾವ್ದು ಕೇಳಿದ್ರೆ ರಾಸಾಯನಿಕ ಸಂಯೋಗ ಮತ್ತು ರಾಸಾಯನಿಕ ವಿಭಜನೆ. ರಾಸಾಯನಿಕ ಸಂಯೋಗ ಅಂತಂದ್ರೆ ಏನರ್ಥ ನಿಮ್ಗೆ ಗೊತ್ತಿದೆಯಲ್ಲ, ಕೂಡ್ಕೊಳ್ಳೋದು. ಎರಡು ಯಾವ್ದಾದ್ರು ಒಂದು ಅಂಶ ಇರುತ್ತೆ, ಅದು ಎರಡು ಎನ್ನುವುದು ಒಟ್ಟಿಗೆ ಬಂದು ಕೂಡುತ್ತೆ. ವಿಭಜನೆ ಅಂದ್ರೆ ಕೂಡ್ಕೊಂಡಿರೋದೇನಾಗುತ್ತೆ, ಈ ತರ ಸಪ್ರೇಟ್ ಆಗುವಂಥದ್ದು. ಓಕೆನಾ. ಇಲ್ಲಿ ನೋಡಿ, ಸಂಯೋಗ ಅಂತಂದ್ರೆ ಏನು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗುತ್ತದೆ. ಪ್ರತಿವರ್ತಕ ಅಂದ್ರೆ ನೋಡಿ, ಈ ತರ ಒಂದು ರಿಯಾಕ್ಷನ್ ಬರ್ದಿರ್ತಿರಲ್ಲ, ಈ ಕಡೆ ಇರೋದೆಲ್ಲ ಪ್ರತಿವರ್ತಕ, ಈ ಕಡೆ ಇರೋದೆಲ್ಲ ಏನು, ಉತ್ಪನ್ನಗಳು ಅಂತ ಹೇಳಿ ಕರೀತಾರೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಸೇರಿ, ಇದು ಎರಡು, ಇಲ್ಲಿ ನೋಡಿ ಉದಾಹರಣೆಗೆ ಇದು ಎರಡು ಏನಾಗ್ತಾ ಇದೆ, ಸೇರ್ತಾ ಇದೆ. ಸೇರ್ಕೊಂಡು ಇಲ್ಲಿ ಏನ್ ಕೊಡ್ತಾ ಇದೆ ನೋಡ್ರಿ, ಇಲ್ಲಿ ಒಂದೇ ಒಂದು ಉತ್ಪನ್ನವನ್ನ ಕೊಡ್ತಾ ಇದೆ. ಹೌದಿಲ್ಲ. ಇದನ್ನ ಏನಂತ ಕರಿತೀವಿ, ಸಂಯೋಗ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇಲ್ಲಿ ವಿಭಜನೆಯಲ್ಲಿ ಏನಾಗುತ್ತೆ, ಒಂದೇ ಒಂದು ಪ್ರತಿವರ್ತಕ ವಿಭಜನೆಗೊಂಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ನೀಡುತ್ತವೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಕಾಣಿಸ್ತಾ, ಈ ಕಡೆ ಇರೋದು ಪ್ರತಿವರ್ತಕ, ಈ ಕಡೆ ಇರೋದೇನು ಉತ್ಪನ್ನ. ಒಂದೇ ಒಂದು ಪ್ರತಿವರ್ತಕ ಕಾಣಿಸ್ತಾ ಇದೆಯಾ, ಅದೇ ಪ್ರತಿವರ್ತಕ ಒಡೆದ್ಬಿಟ್ಟು ಏನ್ ಮಾಡ್ತಾ ಇದೆ, ಎರಡು ಉತ್ಪನ್ನಗಳನ್ನ ಕೊಡ್ತಾ ಇದೆ. ಸರಿನಾ. ಇದನ್ನ ವಿಭಜನೆ ಅಂತ ಹೇಳಿ ಕರಿತೀವಿ, ರಾಸಾಯನಿಕ ವಿಭಜನೆ. ಇಲ್ಲಿ ನೋಡ್ರಿ, ಇಲ್ಲಿ ಪ್ರತಿವರ್ತಕಗಳು ಸೇರುತ್ತವೆ, ಇಲ್ಲಿ ಕಾಣಿಸ್ತಾ ಇದೆಯಾ, ಪ್ರತಿವರ್ತಕಗಳು ಸೇರ್ತಾ ಇದಾವೆ. ಇಲ್ಲಿ ಪ್ರತಿವರ್ತಕಗಳು ಏನಾಗುತ್ತೆ, ವಿಭಜನೆ ಹೊಂದುತ್ತವೆ. ಓಕೆನಾ. ಉದಾಹರಣೆ ನೋಡ್ರಿ, ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರನ್ನ ಸೇರಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಒಂದು ಉಷ್ಣ ಹೊರಗೆ ಬರುತ್ತೆ. ಓಕೆನಾ. ಇಲ್ಲಿ ನೋಡ್ರಿ, ರಾಸಾಯನಿಕ ವಿಭಜನೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ವಿಭಜನೆಗೊಳಪಡಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಓಕೆನಾ. ಸರಿ, ಇಲ್ಲಿಗೆ ಏನಾಯ್ತು, ನಿಮ್ಮ ವ್ಯತ್ಯಾಸಗಳ ಪಟ್ಟಿ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ಸುಮಾರಷ್ಟು ವ್ಯತ್ಯಾಸಗಳಿದಾವೆ. ಅದೇನಾದ್ರೂ ಬೇಕಾದ್ರೆ ಪಾರ್ಟ್ 2 ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನೇ ಡೌಟ್ ಇದ್ರೂ ಸಹಿತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.